ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬಾಸುಂದಿ ಮಾಡ್ತಾಯಿದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ ಬಾಸುಂದಿ ಮಾಡೋದು. ಸುಮ್ಮನೆ ಮಾಡ್ತಾಯಿದ್ದೀನಲ್ಲ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಲು ತೊಗೊಂಡಿದ್ದೀನಿ, 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ನಂದಿನಿ ಹಾಲು. ಅದನ್ನು ಇವಾಗ ಕಾಯಕ್ಕಿಟ್ಟಿದ್ದೀನಿ. ಏನಿಲ್ಲ, ಅದಕ್ಕೆ ಕೆನೆ ಕಟ್ತಂಗೆ ಸೈಡಿಗೆ ತಳ್ತಾ ಹೋಗೋದು ಅಷ್ಟೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಯುತ್ತೆ ಇದು ಹಾಲು ಇಡೋದು. ಹಾಲು ಕೆನೆ ಕಟ್ತಂಗೆ ಸೈಡಿಗೆ ಹಾಕೋದು ಅಷ್ಟೇ. ಇದನ್ನ ನಾನು ಬೇರೆ ಕ್ರೀಮೆಲ್ಲ ತೆಗೆದಿಟ್ಕೊಂಡು ಕಾಯಿಸಿದ್ದನ್ನೆಲ್ಲ ತೆಗೆದಿಟ್ಕೊಂಡು ಇದಕ್ಕೆಲ್ಲ ಹಾಕೋಕ್ಕೆ ಹೋಗಲ್ಲ. ಹೀಗೇ ಕಾಯಿಸ್ತಾ ಬರುತ್ತಲ್ಲ, ಅದೇ ಕೆನೆನೇ ಸೈಡಿಗೆ ನುಗ್ತಾ ಹೋಗಿನೇ ಮಾಡ್ಕೊಳ್ಳೋದನ್ನು. ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಅನಿಸುತ್ತಲ್ಲ, ಚೆನ್ನಾಗಿ ಬರುತ್ತದು. ಇದಕ್ಕೇನಿಲ್ಲ, ಈಗ ಇದಕ್ಕೆ ಗೋಡಂಬಿ, ಬಾದಾಮಿ ಮತ್ತು ಸ್ವಲ್ಪ ಕೋವಾ, ಸ್ವಲ್ಪ ಮಿಲ್ಕ್ ಮೇಡು ಹಾಕ್ತೀನಿ. ಅದಷ್ಟು ಗೋಡಂಬಿ, ಬಾದಾಮಿ ಮತ್ತು ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ ಮಿಕ್ಸರಲ್ಲಿ. ಮಾಡ್ಕೊಂಡು ಬಂದು ಲಾಸ್ಟಿಗೆ ಅದನ್ನು ಹಾಕೋದು. ಸ್ವಲ್ಪ ಕೇಸರಿ ದಳ ಹಾಕ್ಬಿಡ್ತೀನಿ ನೋಡಿ. ಮಿಲ್ಕ್ ಮೇಡು 1 ಸ್ಪೂನ್ 2 ಸ್ಪೂನ್ ಹಾಕ್ತೀನಿ ಅಷ್ಟೇ, ಜಾಸ್ತಿ ಏನು ಹಾಕಲ್ಲ. 1-2 ಸ್ಪೂನ್ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಅದು ಹಾಲು ಕುದ್ದನೇ ಸ್ವೀಟಾಗಿ ಹೋಗಿರುತ್ತೆ, ನೋಡ್ಕೊಂಡು ಸಕ್ಕರೆ ಹಾಕ್ಕೊಳ್ಳೋದು ಅಷ್ಟೇ. ನೋಡಿ, ಕೇಸರಿ ದಳ ಹಾಕ್ತಾಯಿದ್ದೀನಿ. ಯಾಕೋ ಇನ್ನು ಯಾವ ಕೇಸರಿನೂ ಇವಾಗ ಅಷ್ಟು ಮೊದಲಾಗೆ ಬಣ್ಣ ಕೊಡಲ್ಲ ಇವಾಗ. ಅದು ನಿಜವಾದ್ವೋ ಅಲ್ವೋ ಅನಿಸುತ್ತೆ. ಇದು ನೋಡಿ, ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಪೌಡ್ರ್ ಮಾಡ್ಕೊಂಡು ಬಂದಿರೋದು. ಒಂದು ಕಪ್ ಹಾಕಿದ್ದೀನಿ ನೋಡಿ. ಅದನ್ನು ಇನ್ನೊಂದು ಸ್ವಲ್ಪ ಅದನ್ನು ಹಾಗೇ ಇನ್ನೊಂದು 10 ನಿಮಿಷ ಹಾಗೆ ಒಲೆ ಮೇಲೆ ಇಟ್ಟು ಗಟ್ಟಿ ಆದಮೇಲೆ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದು ಅಷ್ಟೇ. ಇದು ತೆಳ್ಳಗೆ ಕಾಣಿಸ್ತಾ ಇದೆ. ಇನ್ನೊಂದು 5 ನಿಮಿಷ ನೋಡಿ ಕುದ್ಮೇಲೆ ಚೆನ್ನಾಗಾಗುತ್ತೆ. ಈಗ ಕೆನೆ ಸಿಗುತ್ತೆ ಬಾಯಿಗೆ. ನೋಡಿ, ಎಲ್ಲಿಂದ ಎಲ್ಲಿ ತನಕ ಹೋಗಿದೆ ಕುದ್ದು ಹಾಲು. ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಬಾರ್ದು, ಅದು ಕೆಳಗಡೆಯಿಂದ ಒತ್ಕೊಂಬಂದ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡಬೇಕು. ಇದನ್ನು ಆ ಕಡೆ ಪಕ್ಕಕ್ಕೆ ಇಟ್ಕೊಂಡ್ರೆ ಸ್ಟವಲ್ಲಿ ಇನ್ನೊಂದು ಇದರೊಳಗಡೆ ಬೇರೆ ಈ ಕಡೆ ಇದರೊಳಗಡೆ ಅಡುಗೆ ತಿಂಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಹಾಲು ಕುದ್ದು ರೆಡಿಯಾಗಿ ಹೋಗಿರುತ್ತೆ. ಆಯಿತಾ, ಬಂತು ನೋಡಿ. ತೆಗೆದು ಈಗ ಟ್ರಾನ್ಸ್ಫರ್ ಮಾಡಿದೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಈಗ ಹಂಗೆ ತೋರಿಸ್ತೀನಿ ನೋಡಿ. ಆವಾಗ ತೆಳ್ಳಗೆ ಕಾಣಿಸ್ತಿತ್ತಲ್ವಾ, ಇವಾಗ ತೋರಿಸ್ತೀನಿ ನೋಡಿ. ಈಗ ಎಷ್ಟು ದಪ್ಪ ಆಗಿದೆ ಅಂತ ತೋರಿಸ್ತೀನಿ ಇವಾಗ. ತುಂಬ ಚೆನ್ನಾಗಾಗಿದೆ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕುಡಿದ್ರಂತೂ ಸೂಪರಾಗಿರುತ್ತೆ ಇದು. ನೀವು ಟ್ರೈ ಮಾಡಿ, ಓಕೆನಾ? ನೋಡಿ, ಇವಾಗ ತೋರಿಸ್ತೀನಿ ನೋಡಿ. ಕೆನೆ ನೋಡಿ. ನಾನು ಯಾವ ಹೊರಗಡೆ ಕೆನೆನೂ ಹಾಕಿಲ್ಲ, ಅದೇ ಕೆನೆನೇ, ಕಟ್ಟಿರೋ ಕೆನೆನೇ ಸೈಡಿಗೆ ನುಕ್ಕಿ ಮಾಡಿರುವಂಥ ಬಾಸುಂದಿ. ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಇದು. ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ, ಓಕೆನಾ? ಥ್ಯಾಂಕ್ ಯು.